ಹಾಯ್ ಸಾನ್ವಿ, ಚೆನ್ನಾಗಿದ್ದೀರಾ? ನೀವು? ನಾನು ಸೂಪರು. ಸೊ ನೀವು ಹೇಳ್ದಂಗೆ ಫೈನಲಾಗಿ ನಮ್ಮ ಗಾಡಿ ರೆಡಿ ಆಯಿತು. ಹೆಂಗೆ ಅನಿಸ್ತು ನಮ್ಮ ಗಾಡಿ ಬಗ್ಗೆ? ಹೆಂಗಿದೆ ನಿಮಗೆ? ಇಷ್ಟ ಆಯ್ತಾ ವರ್ಕು? ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಸೊ ನಮ್ಮ ವರ್ಕ್ನಲ್ಲಿ ಏನು ನಿಮಗೆ ಮೇನ್ ಮೀನ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಪ್ಲಸ್ ನಿಮಗೆ ಪಾಸಿಟಿವ್ ಆಗಿ ಅನಿಸ್ತು ಈ ಗಾಡಿ ಓಡಿಸಿದಾಗ? ಡಿಫ್ರೆಂಟ್ ಲುಕ್ಕೇ ಇದೆ, ಕಂಪ್ಲೀಟ್ ಡಿಫ್ರೆಂಟ್ ಲುಕ್. ಅಪ್ಪ ವರ್ಷನ್ ನನ್ನ ವರ್ಷನ್ಗೂ ಡಿಫ್ರೆಂಟ್ ಲುಕ್. ಓಕೆ. ಅದಾದಮೇಲೆ ಎವ್ರಿಥಿಂಗ್, ಇಂಜಿನ್ ಸ್ಮೂತ್ ಆಗಿದೆ. ಓಕೆ. ಆಲ್ ದ ಸಿಂಗಲ್ ಸೀಟ್ ಆಗಿರೋದು, ಮಿರರ್, ಹೆಡ್ಲೈಟ್ಸ್, ಎವ್ರಿಥಿಂಗ್ ಇಸ್ ನೈಸ್. ಎವ್ರಿಥಿಂಗ್ ಡಿಫ್ರೆಂಟ್ ಇದೆಲ್ಲ. ಸೊ ಲುಕ್ಕಲ್ಲಿ ಸೂಪರ್ ಆಗಿದೆ. ಇವನ್ ದ ಇಂಜಿನ್ ಇಸ್ ನೈಸ್. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ನಾವು ಆ ಡೆಲಿವರಿ ಕೊಟ್ಟಿದ್ದೀರಲ್ವ ನಿಮಗೆ ಪ್ರಾಡಕ್ಟ್? ಹಾಂ, ಪ್ರಾಪರ್ ಟೈಮಿಂಗು ಇದೆ. ಓಕೆ. ಡೆಲಿವರಿ ಟೈಮಿಂಗ್ ಅಷ್ಟೊಂದು ತೊಗೊಂಡಿಲ್ಲ, ಕರೆಕ್ಟಾಗಿ ಕಳಿಸಿ. ಸೊ ಇದಕ್ಕೆ ಮೇನ್ ರೀಸನು ನಮ್ಮ ಕಾಂತಾ ಸರ್. ಹಲೋ ಸರ್. ಥ್ಯಾಂಕ್ ಯು ಮೊಹಮ್ಮದ್ ಭಾಯ್. ಏನಕ್ಕಂದರೆ ಇವರು ಬಂದುಬಿಟ್ಟು ನಮ್ಮ ಮೇಲೆ ಆ ನಂಬಿಕೆ ಇಕ್ಕಿದ್ರು. ಸೊ ನಮ್ಮ ಫ್ರೆಂಡ್ ಕಡೆಯಿಂದ ಬಂದಿರೋದಿಗೆ ಅವರು ಒಂದು ಟ್ರಸ್ಟ್ ಇತ್ತು. ಸೊ ಆ ಫ್ರೀಡಮ್ ಕೊಟ್ಟಿದ್ದಾರೆ ನಮಗೆ, ಆ ಸ್ಪೀಡಾಗಿ ಕೆಲಸ ಮಾಡೋಕ್ಕೆ. ಸೊ ಆ ಫ್ರೀಡಮ್ನಿಂದ ಈ ಗಾಡಿ ಇಷ್ಟು ಚೆನ್ನಾಗಿ ಆಗಿದೆ. ಸೊ ಅದಕ್ಕೆ ನಾನು ಇಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನ್ನ ಮೇಲೆ ಆ ಭರೋಸೆ ಇಕ್ಕಿದ್ವಿ. ಯಾಕಂದ್ರೆ ಒಂದು ಗಾಡಿ ಕೊಟ್ಟ ಮೇಲೆ ಪದೇ ಪದೇ ಬಂದು ನಿಮ್ಮ ಹತ್ರ ಹಿಂಸೆ ಕೊಡಬಾರ್ದು. ನಮ್ಮ ಕೆಲಸ ಏನೋ ಫೈನಾನ್ಸ್ ಫಂಡ್ ಮಾಡ್ತಾ ಇರ್ಬೇಕು, ಸೈಲೆಂಟಾಗಿ ಕುತ್ಕೊಬೇಕು ನಾವು. ಮೇನ್ ಅಲ್ಲೇ ಆ ಫ್ರೀಡಮ್ ಇತ್ತು ನಮ್ಮ ಕೆಲಸ ಮಾಡೋಕ್ಕೆ. ಕೆಲಸ ಆರಾಮಾಗಿ ಮಾಡ್ತಾಯಿದ್ರಿ, ಟೈಮ್ ಟು ಟೈಮ್ ನಮಗೆ ಪೇಮೆಂಟ್ ಇತ್ತು. ಸೊ ಆ ಟೈಮ್ನಲ್ಲಿ ಮುಗಿಸ್ಬೋದು ಅಂತ ಒಂದು ಕಾನ್ಫಿಡೆಂಟ್ ಇತ್ತು. ಅದು ನೀವು ತಗೊಂಡಿದ್ದು 2 ತಿಂಗಳ ಟೈಮು, ಕೊಟ್ಟಿದ್ದು 45 ಡೇಸ್ಗೆ. 45 ಡೇಸ್, ಹೌದು. 45 ಡೇಸ್ ಇನ್ನೂ ಬೇಗನೆ ಆಗ್ತಾಯಿತ್ತು. ಸ್ವಲ್ಪ ನಮ್ಮದು ಪ್ಲ್ಯಾನಿಂಗ್ ಬೇರೆ ಇತ್ತು. ನಾವು ಗಾಡಿ ಸ್ವಲ್ಪ ಮುಂದೆ ಹಿಂದೆ ಮಡ್ಗಾಡು ಕ್ರೋಮ್ನಲ್ಲಿತ್ತು. ಸೊ ಬ್ಲ್ಯಾಕ್ ಆಗಿದಾಗ ನೋಡಿದ್ರೆ ಗಾಡಿನೇ ಟೋಟಲ್ ಚೇಂಜ್ ಆಗಿಬಿಡ್ತಿದ್ದು. ಸೊ ನಾನೇ ಸರ್ಪ್ರೈಸಿಂಗ್ ಆಗಿದ್ದೀನಿ ಗಾಡಿ ಈ ಥರ ಬಂದಿದೆ ಅಂತ. ಸೊ ಹೋಪ್ ಇದೇ ಥರ ಗಾಡಿ ಮೇಂಟೈನ್ ಆಗುತ್ತೆ ನಮಗೆ. 100% ಅಲ್ಲ, ಯಾಕಂದರೆ ನಾನು ಮೇಂಟೈನ್ ಮಾಡಿ ನನ್ನ ಮಗಳು ಕೊಟ್ಟಿರೋದು. ಆಲ್ಮೋಸ್ಟ್ ನಂದು ಏನಿದೆಲ್ಲ ಅವರು ತುಂಬಿಟ್ಟಿದ್ದೀನಿ ಗಾಡಿ ಅಂದರೆ ಹಿಂಗೆ ಮಾಡ್ಕೊಬೇಕು ಅಂತ. ನನಗೆ ಅದು ಆ ಇದರಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಇನ್ನೂ ಖುಷಿ. ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ ಈ ಥರ ಒಂದು ಗಾಡಿನ ಒಂದು ಬೆಲೆ ಕೊಟ್ಟು ಮೂವ್ ಮಾಡಿದ್ರೆ ಸೊ ನಮಗೂ ಕೆಲಸ ಮಾಡೋ ಖುಷಿ ಆಗುತ್ತೆ. ಸೊ ಈ ಥರ ಗಾಡಿ ಮೇಂಟೈನ್ ಮಾಡೋ ಮೆಕ್ಯಾನಿಕ್ ಅನ್ನೋದ್ರೆ ನಮಗೂ ಒಂದು ಥರ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಆ್ಯಂಟಿಕ್ ಪೀಸ್ ಆಗುತ್ತೆ ಇದು. ಹೌದು, ಆ್ಯಕ್ಚುಲಿ 25-20 ವರ್ಷ ಆಗ್ಬಿಟ್ಟಿದೆ. ಇನ್ನು ಆ್ಯಕ್ಚುಲಿ 50 ಇಯರ್ಸ್ ಆ್ಯಂಟಿ ಪೀಸ್ ಆಗ್ಬಿಡುತ್ತೆ. ಇನ್ನು ನೆಕ್ಸ್ಟ್ 10 ವರ್ಷ ಓಡಿಸಿದ್ರೆ ಆ್ಯಂಟಿ ಪೀಸ್ ಆಗೋದು ಗಾಡಿ ಇದು. ಖಂಡಿತ ಖಂಡಿತ. ಸೊ ಟೋಟಲಿ ಮೊಹಮ್ಮದ್ ಬ್ಯೂಟಿಫುಲ್. ಥ್ಯಾಂಕ್ ಯು ಫಾರ್ ಡನ್ ವರ್ಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಶಶಿಭಾಯ್, ಥ್ಯಾಂಕ್ ಯು ವೆರಿ ಮಚ್.